ಕನಸಿಗೆ ಹೊಸದೊಂದು ಹಾದಿ ಬಂದಿದೆ ನೋಡಿ ಪರೀಕ್ಷಾ ಸಂಭ್ರಮ. ಆತಂಕವ ಬಿಡಿ, ಆತ್ಮವಿಶ್ವಾಸವ ಹಿಡಿ, ಗೆಲುವಿನ ಮೆಟ್ಟಿಲು ಈ ಪಿಯುಸಿ ಪಯಣ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಉಜಿರೆ ಇದರ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಸಾದರಪಡಿಸುತ್ತಿದೆ ಪರೀಕ್ಷಾ ಸಂಭ್ರಮ ದ್ವಿತೀಯ ಪಿಯುಸಿ ಪರೀಕ್ಷಾ ಪೂರ್ವ ಸಿದ್ಧತಾ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ. ಓದುವ ಹಂಬಲ ಸಾಧಿಸುವ ಗುರಿ, ನಮ್ಮ ಶ್ರಮಕ್ಕೆ ಸಿಗಲಿದೆ ಸರಿಯಾದ ದಾರಿ. ಸತತ ಪ್ರಯತ್ನವೇ ಯಶಸ್ಸಿನ ಮಂತ್ರ, ನಗು ನಗುತ್ತ ಎದುರಿಸೋಣ ಪರೀಕ್ಷಾ ತಂತ್ರ. ಕಲಿಕೆಯ ಖುಷಿಯಲ್ಲಿ ಮಿಂದೇಳೋಣ, ಜಯದ ಪಥದಲ್ಲಿ ಮುನ್ನಡೆಯೋಣ. ಬನ್ನಿ ಕೇಳಿ ಪರೀಕ್ಷಾ ಸಂಭ್ರಮ, ಪರೀಕ್ಷಾ ಸಂಭ್ರಮ. ಇಂದಿನ ವಿಷಯ ಸಂಖ್ಯಾಶಾಸ್ತ್ರ. ಭಾಗವಹಿಸುವ ವಿಷಯ ಪರಿಣಿತರು SDM ಪದವಿ ಪೂರ್ವ ಕಾಲೇಜಿನ ಸಂಖ್ಯಾಶಾಸ್ತ್ರ ಉಪನ್ಯಾಸಕಿ ಅಮೃತ ಎನ್ ಇವರು. ಪರೀಕ್ಷಾ ಸಂಭ್ರಮ, ಪರೀಕ್ಷಾ ಸಂಭ್ರಮ. ಆತ್ಮೀಯ ಕೇಳುಗರೆ, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಮೃತ ಎನ್ ಅಂತ ಹೇಳಿ. ನಾನು ಕಳೆದ 15 ವರ್ಷಗಳಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಖ್ಯಾಶಾಸ್ತ್ರ ವಿಭಾಗದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ದ್ವಿತೀಯ PUC ಪರೀಕ್ಷೆಗಳು ಆರಂಭ ಆಗಲಿಕ್ಕಿದೆ. ಈ ನಿಟ್ಟಿನಲ್ಲಿ ಸಂಖ್ಯಾಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಯಾವ ರೀತಿ ಪೂರ್ವ ತಯಾರಿಯನ್ನು ಮಾಡಬೇಕು, ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟ್ ಅಂದರೆ ನೀಲನಕ್ಷೆ, ಅಂದರೆ ಯಾವ್ಯಾವ ಪಠ್ಯಗಳಿಗೆ ಎಷ್ಟೆಷ್ಟು ಮಹತ್ವ ಅಂದರೆ ವೆಯ್ಟೇಜ್ ಕೊಟ್ಟಿರ್ತಾರೆ ಅಂತ ಹೇಳುವ ಮಾಹಿತಿಯನ್ನು ನಿಮಗೆ ಕೊಡುವ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೇನೆ. ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆಗೆ 3 ಮಾದರಿಯ ನೀಲಿನಕ್ಷೆಗಳನ್ನು ಕೊಟ್ಟಿದ್ದರು. ಆದರೆ ಈ ವರ್ಷ ಒಂದೇ ನೀಲನಕ್ಷೆ ಇರುವಂಥದ್ದು. ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕು ಅಂತ ಹೇಳುವಂತಹ ಗೊಂದಲ ಇಲ್ಲ. ಆದರೆ ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟ್ ಬಗ್ಗೆ ಇನ್ನೊಂದು ಕಿವಿ ಮಾತು ಏನಂದರೆ, ಯಾವ ವಿದ್ಯಾರ್ಥಿಗಳು ಸಂಖ್ಯಾಶಾಸ್ತ್ರ ತುಂಬ ಕಷ್ಟ ಆಗ್ತದೆ, ಎಷ್ಟೇ ಓದಿದ್ರೂ ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಹೇಳುವ ವಿದ್ಯಾರ್ಥಿಗಳು ಮಾತ್ರ ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟನ್ನು ಡಿಪೆಂಡ್ ಆಗಿ ಉಳಿದ ಪೂರ್ಣ ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಎಲ್ಲ ಪಠ್ಯಗಳಿಗೆ ಸಮಾನ ಮಹತ್ವ ನೀಡಬೇಕು. ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟಿನಿಂದ ಸ್ವಲ್ಪ ಆಚೆ ಹೋಗಿ ಕೂಡ ಓದಿ ಅಂತ ಹೇಳ್ತಾ ಇದೀಗ ನೀಲಿನಕ್ಷೆಯ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಸಂಖ್ಯಾಶಾಸ್ತ್ರ ವಿಷಯದಲ್ಲಿ ಒಟ್ಟು 8 ಅಧ್ಯಾಯಗಳು ಇವೆ. ಮೊದಲಿಗೆ ಯಾವ ಪಾಠದಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತೇನೆ ನೋಡಿ. ಮೊದಲನೇ ಚಾಪ್ಟರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ನಿಂದ ಒಟ್ಟು 13 ಅಂಕಗಳ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ 1 10 ಅಂಕಗಳ ಪ್ರಶ್ನೆ ಹಾಗೂ 3 1 ಅಂಕದ ಪ್ರಶ್ನೆ ಬರ್ತದೆ. ಇದರಲ್ಲಿ 5 ಅಂಕಗಳ ಪ್ರಶ್ನೆಗಳು ಈ ಅಧ್ಯಾಯದಿಂದ ಇರೋದಿಲ್ಲ. ಇನ್ನು ಎರಡನೇ ಪಾಠ ಇಂಡೆಕ್ಸ್ ನಂಬರ್ನಿಂದ ಒಟ್ಟು 18 ಅಂಕಗಳ ಪ್ರಶ್ನೆಗಳು ಇರ್ತವೆ. ಅದರಲ್ಲಿ 10 ಮಾರ್ಕಿನ 1 ಪ್ರಶ್ನೆ, 5 ಮಾರ್ಕಿನ 1 ಪ್ರಶ್ನೆ ಹಾಗೂ 1 ಮಾರ್ಕಿನ 1 ಪ್ರಶ್ನೆ ಇರ್ತದೆ. ಮೂರನೇ ಪಾಠ ಟೈಮ್ ಸೀರೀಸ್ನಿಂದ ಒಟ್ಟು 13 ಅಂಕಗಳ ಪ್ರಶ್ನೆಗಳು ಬಂದು ಅದರಲ್ಲಿ 1 10 ಅಂಕಗಳ ಪ್ರಶ್ನೆ, 1 2 ಅಂಕಗಳ ಪ್ರಶ್ನೆ ಹಾಗೂ 1 10 ಅಂಕದ ಪ್ರಶ್ನೆ ಇವಿಷ್ಟನ್ನು ಒಳಗೊಂಡಿರ್ತದೆ. ಅದೇ ರೀತಿ 4ನೇ ಪಾಠ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ನಿಂದ ಒಟ್ಟಿಗೆ 7 ಅಂಕಗಳ ಪ್ರಶ್ನೆಗಳು ಇರ್ತವೆ. ಅದರಲ್ಲಿ 1 5 ಅಂಕಗಳ ಪ್ರಶ್ನೆ ಹಾಗೂ 1 ಪ್ರಶ್ನೆ 2 ಅಂಕದ್ದಾಗಿರ್ತದೆ. ಹಾಗೂ 1 ಮಾರ್ಕ್ ಕ್ವೆಶ್ಚನ್ ಈ ಚಾಪ್ಟರ್ನಿಂದ ಇರೋದಿಲ್ಲ ಹಾಗೂ 10 ಮಾರ್ಕಿನ ಕ್ವೆಶ್ಚನ್ ಕೂಡ ಈ ಚಾಪ್ಟರ್ನಿಂದ ಇರೋದಿಲ್ಲ.
ಇನ್ನು 5ನೇ ಅಧ್ಯಾಯ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ನಿಂದ ಒಟ್ಟು 23 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ. ಹೇಗಂದರೆ 4 ಪ್ರಶ್ನೆಗಳು 1 ಅಂಕದ್ದು, 2 ಪ್ರಶ್ನೆಗಳು 2 ಅಂಕಗಳದ್ದು ಹಾಗೂ 3 ಪ್ರಶ್ನೆಗಳು 5 ಅಂಕಗಳದ್ದಾಗಿರ್ತದೆ. 10 ಮಾರ್ಕಿನ ಯಾವುದೇ ಪ್ರಶ್ನೆಗಳು ಈ ಅಧ್ಯಾಯದಿಂದ ಇರೋದಿಲ್ಲ. ಅದೇ ರೀತಿ 6ನೇ ಅಧ್ಯಾಯ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನಿಂದ ಒಟ್ಟು 18 ಪ್ರಶ್ನೆಗಳು. ಹೇಗಂದರೆ 1 ಮಾರ್ಕಿನ 4 ಪ್ರಶ್ನೆಗಳು, 2 ಮಾರ್ಕಿನ ಪ್ರಶ್ನೆಗಳು ಹಾಗೂ 2 5 ಮಾರ್ಕಿನ ಪ್ರಶ್ನೆಗಳು ಬರ್ತವೆ. ಇಲ್ಲಿಯೂ ಅಷ್ಟೇ 10 ಮಾರ್ಕಿನ ಯಾವುದೇ ಪ್ರಶ್ನೆಗಳು ಇರೋದಿಲ್ಲ. ಇನ್ನು 7ನೇ ಪಾಠ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ನಲ್ಲಿ 1 ಅಂಕದ್ದು, 2 ಅಂಕಗಳದ್ದು ಹಾಗೂ 5 ಅಂಕಗಳ ತಲಾ ಒಂದೊಂದು ಪ್ರಶ್ನೆ ಬರ್ತದೆ. 10 ಮಾರ್ಕಿನ ಕ್ವೆಶ್ಚನ್ ಈ ಚಾಪ್ಟರ್ನಿಂದ ಇರೋದಿಲ್ಲ. ಇನ್ನು ಕೊನೆಯ ಪಾಠವಾದ ಆಪರೇಷನ್ಸ್ ರಿಸರ್ಚ್ನಿಂದ 21 ಅಂಕಗಳ ಪ್ರಶ್ನೆಗಳು ಬರ್ತವೆ. 1 ಮಾರ್ಕಿನ 4 ಪ್ರಶ್ನೆಗಳು, 2 ಅಂಕಗಳ 1 ಪ್ರಶ್ನೆ, 5 ಅಂಕಗಳ 3 ಪ್ರಶ್ನೆಗಳು ಬರ್ತವೆ. ಅದೇ ರೀತಿ ಈ ಅಧ್ಯಾಯದಿಂದಲೂ ಅಷ್ಟೇ 10 ಅಂಕಗಳ ಯಾವುದೇ ಪ್ರಶ್ನೆಗಳು ಇರೋದಿಲ್ಲ. ಇದಿಷ್ಟು ಬ್ಲೂ ಪ್ರಿಂಟ್ ಬಗ್ಗೆ ಮಾಹಿತಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಕ್ವಶನ್ ಪೇಪರ್ ಹೇಗೆ ಮಾಡ್ತಾರೆ, ಹೇಗೆ ಸೆಟ್ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗುವ. ಸಂಖ್ಯಾಶಾಸ್ತ್ರ ವಿಷಯದ ಕ್ವಶನ್ ಪೇಪರ್ ಒಟ್ಟಿಗೆ 5 ಸೆಕ್ಷನ್ ಒಳಗೊಂಡಿರ್ತದೆ. ABCDE ಅಂತ. ಸೆಕ್ಷನ್ ಎ ಅಲ್ಲಿ 4 ರೋಮನ್ ನಂಬರ್ಸ್ ಇರ್ತದೆ. ಫಸ್ಟ್ ರೋಮನ್ ನಂಬರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತದೆ. 5 ಇರ್ತದೆ. 5ಕ್ಕೆ 5 ಕ್ವೆಶನ್ಸ್ ಕೂಡ ಆನ್ಸರ್ ಮಾಡಬೇಕು. ಅದರಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರ ಆರಿಸಿ ಬರಿಬೇಕು. ಅದೇ ರೀತಿ ಸೆಕೆಂಡ್ ರೋಮನ್ ನಂಬರಲ್ಲಿ 5 ಕ್ವೆಶನ್ಸ್ ಕಂಪಲ್ಸರಿ ಬರಿಬೇಕು. ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸರಿಯಾದ ಉತ್ತರವನ್ನು ಮೇಲ್ಗಡೆ ಕೊಟ್ಟಿರ್ತಾರೆ. ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ ಭರ್ತಿ ಮಾಡಿ ಬರೆಯುವಂಥದ್ದು. ಇಲ್ಲೂ ಅಷ್ಟೇ ಎಲ್ಲ ಕ್ವೆಶನ್ಸ್ ಕೂಡ ಕಂಪಲ್ಸರಿ ಆಗಿರ್ತದೆ. ಇನ್ನು 3ನೇ ರೋಮನ್ ನಂಬರಲ್ಲಿ ಹೊಂದಿಸಿ ಬರೆಯುವಂತಹ ಕ್ವೆಶನ್ಸ್, ಯಾವುದಕ್ಕೆ ಯಾವುದು ಸರಿ ಅಂತ ಜೋಡಿಸಿ ಬರಿಬೇಕು. ಇಲ್ಲೂ ಅಷ್ಟೇ 1 ಮಾರ್ಕಿನ 5 ಪ್ರಶ್ನೆಗಳಿರ್ತವೆ. ಇಲ್ಲಿ ಬರಿಬೇಕಾದ್ರೆ 2 ಬದಿಗಳನ್ನು ಮಕ್ಕಳು ಬರಿಬೇಕಾಗ್ತದೆ. ಇನ್ನು 4ನೇ ರೋಮನ್ ನಂಬರಲ್ಲಿ 1 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಅಥವಾ 1 ಶಬ್ದದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಇಲ್ಲೂ ಅಷ್ಟೇ ಯಾವುದೇ ಆಯ್ಕೆಗಳಿರೋದಿಲ್ಲ. ಅಂದರೆ ಸೆಕ್ಷನ್ ಎನ ಎಲ್ಲ 20 ಪ್ರಶ್ನೆಗಳು ಕಂಪಲ್ಸರಿ ಕ್ವೆಶನ್ಸ್, ಅದನ್ನು ಆನ್ಸರ್ ಮಾಡಲೇಬೇಕು. ಇನ್ನು ಸೆಕ್ಷನ್ ಬಿ 2 ಮಾರ್ಕಿನ ಪ್ರಶ್ನೆಗಳು ಆನ್ಸರ್ ಮಾಡುವಂಥದ್ದು. ಇಲ್ಲಿ 2 ಮಾರ್ಕಿನ 7 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಇನ್ನು ಸೆಕ್ಷನ್ ಸಿ ಅಲ್ಲಿ 5 ಮಾರ್ಕಿನ 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಸೆಕ್ಷನ್ ಸಿಯ ರೋಮನ್ ನಂಬರ್ 7 ಇಲ್ಲೂ ಅಷ್ಟೇ 5 ಮಾರ್ಕಿನ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇನ್ನು ಸೆಕ್ಷನ್ ಡಿ ರೋಮನ್ ನಂಬರ್ 8 ಅದು. ಸೆಕ್ಷನ್ ಡಿ ಅಂದರೆ ಅದು 10 ಮಾರ್ಕಿನ ಪ್ರಶ್ನೆಗಳು ಇರುವಂತಹ ಸೆಕ್ಷನ್. ಅಲ್ಲಿ ಟೋಟಲ್ ಆಗಿ 3 ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ನೀವು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇನ್ನು ಕೊನೆಯದಾಗಿ ಸೆಕ್ಷನ್ ಈ ಸೆಕ್ಷನ್ ಇರುವಂಥದ್ದು ಅಂಧ ವಿದ್ಯಾರ್ಥಿಗಳಿಗಾಗಿ. ಇದರಲ್ಲಿ ಆ್ಯಕ್ಚುಲಿ ಗ್ರಾಫ್ ಅಂಧ ವಿದ್ಯಾರ್ಥಿಗಳಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವರಿಗಿರುವಂಥದ್ದಿದು. ಸೊ ಇದು ಕ್ವೆಶನ್ ನಂಬರ್ 35ಕ್ಕೆ ಪರ್ಯಾಯವಾಗಿ ಕೊಟ್ಟಿರುವಂಥ ಕ್ವೆಶನ್. ಇದರಲ್ಲಿ ಬಹಳ ಬಾರಿ ಫಾರ್ಮುಲೇಷನ್ ಆಫ್ LPP ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಸೊ ಇದಿಷ್ಟು ಗಮನದಲ್ಲಿಟ್ಕೊಂಡು ಕ್ವೆಶನ್ ಪೇಪರನ್ನು ಸೆಟ್ ಮಾಡಿರ್ತಾರೆ. ಇನ್ನು ಕ್ವೆಶನ್ ಪೇಪರಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂದರೆ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ನಿಮಗೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡುವಾಗ ಅಲ್ಲಿ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ ಬೇಕಾಗ್ತದೆ, ಗ್ರಾಫ್ ಬೇಕಾಗ್ತದೆ. ಇದನ್ನೆಲ್ಲ ರೂಮ್ ಇನ್ವಿಜಿಲೇಟರ್ ಹತ್ರ ಕೇಳಿ ನೀವು ಪಡ್ಕೊಳ್ಬೇಕು. ಆಮೇಲೆ ಸೈಂಟಿಫಿಕ್ ಕ್ಯಾಲ್ಕ್ಯುಲೇಟರನ್ನು ಸಂಖ್ಯಾಶಾಸ್ತ್ರ ವಿಷಯದಲ್ಲಿ ಮಾತ್ರ ಯೂಸ್ ಮಾಡುವಂಥದ್ದು, ಬಳಸ್ಕೊಳ್ಬಹುದು. ಇನ್ನೊಂದು ಮುಖ್ಯವಾದ ಸೂಚನೆ ಅಂದರೆ ಸೆಕ್ಷನ್ ಎ ಯಲ್ಲಿ 1 ಮಾರ್ಕಿನ 4 ವಿಧಗಳ ಒಟ್ಟು 20 ಪ್ರಶ್ನೆಗಳು ಬಂದಿರ್ತದಲ್ಲ, ಅದನ್ನು ನೀವು 1 ಸಲ ಮಾತ್ರ ಬರೆಯುವಂಥದ್ದು. ಮೊದಲು ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನ ಮಾಡ್ತಾರೆ. ನೀವು ನನಗೆ ಸರಿಯಾಗಿ ಉತ್ತರ ಗೊತ್ತಿಲ್ಲ, ಸರಿ ಆದರೆ ಆಗ್ತದೆ ಅಂಥೇಳಿ ಇನ್ನೊಮ್ಮೆ ಬೇರೊಂದು ಪುಟದಲ್ಲಿ ಈ ಉತ್ತರಗಳನ್ನು ಬರೆದ್ರೆ ಅದನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ.
ಆದ್ದರಿಂದ ಇದಕ್ಕಿಂತ ನೀವು ಮೊದಲ ಸಲ ಬರೆಯುವಾಗಲೇ ಅಲ್ಲೇ ಕ್ವೆಶ್ಚನ್ ನಂಬರ್ ಎದುರಿಗೆ ಜಾಗ ಬಿಟ್ಟು ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗಿ. ಸೊ 2 ಸಲ ಬರಿಬೇಡಿ ಅದನ್ನು ಅಂತ. ಆಮೇಲೆ ಕ್ವೆಶ್ಚನ್ ನಂಬರನ್ನು ಸರಿಯಾಗಿ ಹಾಕಿ ಬರೀರಿ. ಆಮೇಲೆ ಒಂದು ರೋಮನ್ ನಂಬರಲ್ಲಿ 5 ಪ್ರಶ್ನೆಗಳನ್ನು ಮಾತ್ರ ಉತ್ತರಿಸಿ ಅಂತ ಕೇಳಿದರೆ ಮೊದಲು ಆ 5 ಪ್ರಶ್ನೆಗಳನ್ನು ಮಾತ್ರ ಉತ್ತರಿಸಲಿಕ್ಕೆ ಹೋಗಿ. ಆಮೇಲೆ ನೀವು ಸಮಯಾವಕಾಶ ಇದ್ದರೆ ಮಾತ್ರ ಮತ್ತೆ ನೀವು ಉಳಿದ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು. ಯಾಕಂದರೆ ಯಾವ ಪ್ರಶ್ನೆಗೆ ಅಧಿಕ ಅಂಕಗಳು ಬಂದಿದೆ ಆ ಅಂಕಗಳನ್ನು ಗಣನೆಗೆ ತಗೊಳ್ತಾರೆ. ಮೊದಲು ಬರೆದ ಪ್ರಶ್ನೆಗೆ ಕಡಿಮೆ ಅಂಕ ಬಂದರೂ ಕೂಡ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಎಕ್ಸ್ಟ್ರಾ ಕ್ವೆಶನ್ಸ್ ಅಟೆಂಡ್ ಮಾಡಿದಾಗ ನಿಮಗೆ ಹೆಚ್ಚು ಅಂಕಗಳನ್ನು ಯಾವ ಕ್ವೆಶನ್ಗೆ ಪಡೆದಿರ್ತೀರೋ ಅದೇ ಕ್ವೆಶನನ್ನು ಅದೇ ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಆದ್ದರಿಂದ ನಿಮಗೆ ದೊರೆತ ಕಾಲಾವಕಾಶದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಪ್ರಶ್ನೆಗಳನ್ನು ಅಟೆಂಡ್ ಮಾಡಲಿಕ್ಕಾಗ್ತದೆ ಅಷ್ಟು ಅಟೆಂಡ್ ಮಾಡಿ. ಬರೆಯುವ ವಿಷಯದಲ್ಲಿ ಉದಾಸೀನ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಎಕ್ಸಾಮ್ನ ಟೋಟಲ್ ಡ್ಯೂರೇಷನ್ ಅಂದರೆ ಸಮಯ ಒಟ್ಟಿಗೆ 3 ಗಂಟೆ. ಕಳೆದ ವರ್ಷದ ಹಾಗೆ ಈ ವರ್ಷ ಕೂಡ 3 ಗಂಟೆಗೆ 80 ಮಾರ್ಕಿನ ಪರೀಕ್ಷೆ ಬರೆಯುವಂಥದ್ದು. ಇನ್ನು ಯಾವ ಪಾಠದಿಂದ ಯಾವ ರೀತಿಯ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1 ಮತ್ತು 2 ಮಾರ್ಕಿನ ಕ್ವೆಶನ್ಸ್ ಇಂಥದ್ದೇ ಕೇಳ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ 5 ಮತ್ತು 10 ಮಾರ್ಕಿನ ಕ್ವೆಶನ್ಸ್ ಹೇಗೆ ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೇನೆ. ಈಗಾಗಲೇ ಮೊದಲ ಪಾಠದಿಂದ ಒಟ್ಟು 13 ಅಂಕಗಳು ಇರುವಂತಹ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದೆ. ಅದರಲ್ಲಿ 10 ಮಾರ್ಕಿನ 1 ಪ್ರಶ್ನೆ ಹಾಗೂ 1 ಮಾರ್ಕಿನ 3 ಪ್ರಶ್ನೆ. ಸೊ ನೇರವಾಗಿ 10 ಮಾರ್ಕಿನ ಪ್ರಶ್ನೆಗಳನ್ನು ಒಂದು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ GRR NRR ಕ್ಯಾಲ್ಕ್ಯುಲೇಟ್ ಮಾಡಿ ಅಂತ ಕೇಳ್ಬೋದು, ಅಥವಾ STDR ಕ್ಯಾಲ್ಕ್ಯುಲೇಟ್ ಮಾಡಿ ಯಾವ ಸಿಟಿ ಹೆಲ್ದಿಯರ್ ಇದೆ ಅಂತ ಹೇಳಿ ಕಮೆಂಟ್ ಮಾಡುವ ಕ್ವೆಶನ್ ಅದು ಕೂಡ ಕೇಳ್ಬೋದು. ಅಥವಾ ಹಾಗೆ ಕೇಳಲಿಲ್ಲ ಅಂದರೆ 5 ಮಾರ್ಕಿನ 2 ಕ್ವೆಶನ್ಸನ್ನು ಜೋಡಿಸಿ A ಮತ್ತು B ಅಂತ ಹೇಳಿ ಜೋಡಿಸಿ ಒಂದು ಕ್ವೆಶನನ್ನು ಮಾಡಿ ಕೊಡುವಂತಹ ಸಾಧ್ಯತೆಗಳು ಇಲ್ಲಿರ್ತದೆ. ಇಲ್ಲಿ ಮಕ್ಕಳೇ 10 ಮಾರ್ಕ್ ಪೂರ್ತಿ ಬರಬೇಕು ಅಂದರೆ ನಿಮಗೆ ASDR ಫಾರ್ಮುಲಾವನ್ನು ಕಂಪಲ್ಸರಿ ಬರಿಬೇಕು, ಅಥವಾ ಒಂದು ಏಜ್ ಕ್ಲಾಸ್ ಇಂಟರ್ವಲ್ಲಿನ ಕ್ಯಾಲ್ಕ್ಯುಲೇಷನನ್ನು ಮಾಡಿ ತೋರಿಸಬೇಕು. ASDR ಇದು ಫಾರ್ಮುಲಾ ಬರೀಲಿಲ್ಲ ಅಂದರೆ, ಅಥವಾ ಕಮೆಂಟ್ ಆನ್ ದ ಆನ್ಸರ್ ಅಂತ ಹೇಳಿ ಕೇಳಿದರೆ ಕಮೆಂಟ್ ಮಾಡಬೇಕು. ಆಗ ಮಾತ್ರ 10ಕ್ಕೆ 10 ಅಂಕಗಳು ನಿಮಗೆ ಸಿಗ್ತವೆ. ಒಟ್ಟಾರೆಯಾಗಿ ನೀವು ಯಾವೆಲ್ಲ ಟರ್ಮ್ಸನ್ನು ಕ್ಯಾಲ್ಕ್ಯುಲೇಟ್ ಮಾಡ್ತೀರಿ ಅವೆಲ್ಲದರ ಫಾರ್ಮುಲಾವನ್ನು ಕಂಪಲ್ಸರಿಯಾಗಿ ಬರಿಬೇಕು. ಇಲ್ಲಾಂದರೆ ಪೂರ್ಣ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಇಂಡೆಕ್ಸ್ ನಂಬರಿಂದ 5 ಮಾರ್ಕಿನ 1 ಕ್ವೆಶನ್ ಬರುತ್ತೆ. ಇದರಲ್ಲಿ ಥಿಯರಿ ಕ್ವೆಶನ್ ಅಂತ ಇರೋದೇ ಈ ಅಧ್ಯಾಯದಿಂದ. ಒಂದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ ಕೇಳ್ಬೋದು. ಇಲ್ಲದೇ ಇದ್ದರೆ ವಾಟ್ ಇಸ್ CPI, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ ಕೇಳ್ಬೋದು. ಅಥವಾ 2 ಯೂಸಸ್ ಆ್ಯಂಡ್ 3 ಲಿಮಿಟೇಷನ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್ ಅಂತ ಕೂಡ ಕೇಳ್ಬೋದು. ಸೊ ಥಿಯರಿ ಕ್ವೆಶನ್ಸ್ ಅಂತ ಈ ಚಾಪ್ಟರ್ನಿಂದ ಮಾತ್ರ ಬರುವಂಥದ್ದು. ಆಮೇಲೆ ಈ ಚಾಪ್ಟರ್ನಿಂದ ಪ್ರಾಕ್ಟಿಕಲ್ ಕ್ವೆಶನ್ಸ್ ಅಂತ ಕೇಳಿದರೆ ಅನ್ವೈಟೆಡ್ ಅರಿಥ್ಮೆಟಿಕ್ ಮೀನ್ ಇಂಡೆಕ್ಸ್ ನಂಬರ್, ಜೊಮೆಟ್ರಿಕ್ ಮೀನ್ ಇಂಡೆಕ್ಸ್ ನಂಬರ್, ವೇಟೆಡ್ ಅರಿಥ್ಮೆಟಿಕ್ ಮೀನ್ ಆ್ಯಂಡ್ ಜೊಮೆಟ್ರಿಕ್ ಮೀನ್ ಇಂಡೆಕ್ಸ್ ನಂಬರ್, ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕೇಳ್ಬೋದು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ 2 ಮೆಥಡ್ಸ್ ಇದೆ, ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್, ಫ್ಯಾಮಿಲಿ ಬಜೆಟ್ ಮೆಥಡ್. ಈ 2 ಮೆಥಡಲ್ಲಿ ಯಾವುದಾದ್ರೂ ಒಂದು ಮೆಥಡಿನ ಕ್ವೆಶನನ್ನು ಕೇಳ್ಬೋದು. ಅಥವಾ ಇನ್ನೊಂದು ಕ್ವೆಶನ್ ಯಾವುದಂದರೆ ಕೆಲ್ಲೇಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕ್ಯುಲೇಟ್ ಮಾಡುವಂತಹ ಕ್ವೆಶನ್, ಅಥವಾ ಕಂಪ್ಯೂಟ್ ದ ಸೂಟೇಬಲ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ ಕೇಳ್ಬೋದು. ಸೊ ಇವಿಷ್ಟು ಪ್ರೈಸ್ ಇಂಡೆಕ್ಸ್ ನಂಬರ್ ಮೇಲೆ ಕಂಪ್ಯೂಟ್ ಮಾಡುವಂತಹ ಕ್ವೆಶನ್ಸ್. ಅದೇ ರೀತಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಸೆಕ್ಷನ್ನಲ್ಲೂ ಇದೇ ಥರ ಕ್ವೆಶನ್ಸ್ ನಿಮಗೆ ಕೇಳುವಂತಹ ಚಾನ್ಸಸ್ ಇರ್ತದೆ. ಇನ್ನು 10 ಮಾರ್ಕಿನ ಕ್ವೆಶನ್ಸ್ ಯಾವುದಂದರೆ ಕಂಪ್ಯೂಟ್, ಬಹಳಷ್ಟು ಬಾರಿ ಕೇಳಿದಂತಹ ಕ್ವೆಶನ್ ಅಂದರೆ ಕಂಪ್ಯೂಟ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಆ್ಯಂಡ್ ಟೆಸ್ಟ್ ವೆದರ್ ಇಟ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಆ್ಯಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಹೇಳಿ. ಸೊ ಇದನ್ನು ಬಹಳಷ್ಟು ಬಾರಿ ಕೇಳಿದ್ದಾರೆ. ಪ್ರೈಸ್ ಇಂಡೆಕ್ಸ್ ನಂಬರ್ ಕಂಪ್ಯೂಟ್ ಮಾಡಲಿಕ್ಕೆ ಕೇಳ್ಬೋದು. ಅದನ್ನು ಕೇಳಿ ಆಮೇಲೆ ಟೈಮ್ ರಿವರ್ಸಲ್ ಟೆಸ್ಟ್, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಕೇಳ್ಬೋದು. ಅಥವಾ 5 ಮಾರ್ಕಿನ ಪ್ರಶ್ನೆಗಳನ್ನು ಸ್ಪ್ಲಿಟ್ ಮಾಡಿ ಕೇಳುವಂತಹ ಚಾನ್ಸಸ್ ಇದೆ. ಇವಾಗಲೇ ನಾನು ಹೇಳಿದ ಹಾಗೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ A ಮತ್ತು B ಕಂಬೈನ್ಡ್ ಮಾಡಿ ಹೇಗೆ ಕೇಳಿರ್ತಾರೋ ಅದೇ ಥರ ಇಲ್ಲೂ ಕೇಳುವಂತಹ ಚಾನ್ಸಸ್ ಇರ್ತದೆ. ಇಲ್ಲೂ ಅಷ್ಟೇ ಕ್ವೆಶನ್ಸಿಗೆ ಇಂಡೆಕ್ಸ್ ನಂಬರ್ ಕಂಪ್ಯೂಟ್ ಮಾಡಿ ಆದ ಮೇಲೆ
ಆ ಇಂಡೆಕ್ಸ್ ನಂಬರ್ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳಿ ಕೇಳಿದರೆ ಕಮೆಂಟಿಗೂ ಕೂಡ 1 ಮಾರ್ಕ್ ಇರ್ತದೆ. ಸೊ ಕಮೆಂಟ್ ಮಾಡಿದರೆ ಮಾತ್ರ ನಿಮಗೆ ಪೂರ್ಣ ಅಂಕಗಳು ಸಿಗ್ತವೆ, ಇಲ್ಲಾಂದರೆ ಸಿಗೋದಿಲ್ಲ. ಅದೇ ಥರ ಟೈಮ್ ಸೀರೀಸ್ 3ನೇ ಅಧ್ಯಾಯ ಟೈಮ್ ಸೀರೀಸ್ನಿಂದ 10 ಮಾರ್ಕಿನ ಕ್ವೆಶನ್ ಬರ್ತದೆ, ಅಥವಾ 5 ಮಾರ್ಕಿನ ಪ್ರಶ್ನೆಗಳನ್ನು ವಿಂಗಡಣೆ ಮಾಡಿಯೂ ಕೂಡ ಈ ಚಾಪ್ಟರ್ನಿಂದ ಕೇಳಬಹುದು. ಅದು ಹೇಗಂದರೆ, ಒಂದು ಪ್ರಶ್ನೆ ಮೂವಿಂಗ್ ಆವರೇಜ್ನಿಂದ ಕೇಳಿದರೆ ಮತ್ತೊಂದು ಸ್ಟ್ರೈಟ್ ಲೈನ್ ಟ್ರೆಂಡ್ ಸಾಲ್ವ್ ಮಾಡಲಿಕ್ಕೆ ಕೇಳಬಹುದು. ಇಲ್ಲ ಅಂದರೆ ಕ್ವಾಡ್ರಾಟಿಕ್ ಟ್ರೆಂಡನ್ನು 10 ಮಾರ್ಕಿಗೆ ಡೈರೆಕ್ಟಾಗಿ ಕೇಳುವಂಥ ಚಾನ್ಸಸ್ ಇರ್ತದೆ. ವಿದ್ಯಾರ್ಥಿಗಳೇ ಗಮನಿಸಿ, 10 ಮಾರ್ಕಿನ ಪ್ರಶ್ನೆಗಳು ಬರುವಂಥದ್ದು ಬರೀ ಮೊದಲ 3 ಅಧ್ಯಾಯಗಳಿಂದ ಮಾತ್ರ. ಈ 3 ಅಧ್ಯಾಯಗಳು ಸಹ ಬಹಳ ಬೇಗ ಮಕ್ಕಳಿಗೆ ಮನದಟ್ಟಾಗುವಂತಹ ಅಧ್ಯಾಯಗಳಾದ್ದರಿಂದ ಈ 3 ಲೆಸನ್ಗಳನ್ನು ಅಭ್ಯಸಿಸಿ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ. ಇನ್ನು ಮುಂದಿನ ಅಧ್ಯಾಯ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ಇದರಲ್ಲಿ 2 ಮೆಥಡ್ಸ್ ಇದೆ. ಈ ಒಂದು ಮೆಥಡ್ ಯಾವುದಂದರೆ ಬೈನಾಮಿಯಲ್ ಮೆಥಡ್ ಆಫ್ ಇಂಟರ್ಪೊಲೇಷನ್ ಆ್ಯಂಡ್ ಇನ್ನೊಂದು ಮೆಥಡ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್ ಅಂತ ಹೇಳಿ. ಸೊ 5 ಮಾರ್ಕಿನ ಒಂದು ಕ್ವೆಶನ್ ಯಾವುದಾದ್ರೂ ಒಂದು ಮೆಥಡಲ್ಲಿ ಇದು ಫಿಕ್ಸ್ಡ್. ಅದರಿಂದ ಸ್ವಲ್ಪ ಸರಿಯಾಗಿ ಓದಿ. ಇದು ಅಷ್ಟೇ, ಇದು ತುಂಬ ಸುಲಭವಾಗಿರುವಂತಹ ಪ್ರಶ್ನೆ, ಬೈನಾಮಿಯಲ್ ಮೆಥಡ್ ಅಥವಾ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್ ಆಫ್ ಇಂಟರ್ಪೊಲೇಷನ್ ಅಂಥೇಳಿ. ಇನ್ನು ಮುಂದಿನ ಅಧ್ಯಾಯ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಹೇಳಿ. ಈ ಅಧ್ಯಾಯದ ಬಗ್ಗೆ ಹೇಳಬೇಕಾದ್ರೆ ಒಟ್ಟು 23 ಅಂಕಗಳ ಪ್ರಶ್ನೆಗಳು ಬರ್ತವೆ. ಈ ಅಧ್ಯಾಯ ಹಾಗೂ ಮುಂದಿನ ಅಧ್ಯಾಯ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಬೇರೆ ಅಧ್ಯಾಯಗಳಿಗೆ ಕಂಪೇರ್ ಮಾಡಿದರೆ ಇವೆರಡೂ ಸ್ವಲ್ಪ ಕಷ್ಟ. ಇಲ್ಲಿ ನನ್ನ ಕಿವಿ ಮಾತು ಏನಂದರೆ, ಬೇರೆ ಎಲ್ಲ ಪಾಠಗಳನ್ನು ಸರಿಯಾಗಿ ಕಲಿತು ಆದಮೇಲೆ ಈ ಅಧ್ಯಾಯಗಳ ಬಗ್ಗೆ ಗಮನ ಕೊಡಿ ಅಂತ. ಸುಲಭ ಇರುವ ಪಾಠಗಳನ್ನು ಆಮೇಲೆ ಓದ್ಕೊಳ್ತೇನೆ ಅಂತ ಅದನ್ನು ಸರಿಯಾಗಿ ಓದದೆ ಈ 2 ಚಾಪ್ಟರ್ಸನ್ನು ಕಲೀಲಿಕ್ಕೆ ಹೋಗಬೇಡಿ. ಟು ಬಿ ವೆರಿ ಫ್ರ್ಯಾಂಕ್, ಒಬ್ಬ ಟೀಚರಾಗಿ ನಾನು ಈ ರೀತಿ ಹೇಳೋದು ಸರಿಯಲ್ಲ. ಆದರೆ ಈ 2 ಅಧ್ಯಾಯಗಳನ್ನು ವರಿ ಮಾಡಿ ಬೇರೆ ಸುಲಭ ಇರುವ ಅಧ್ಯಾಯಗಳಿಂದ ಪಡೆದುಕೊಳ್ಳುವ ಅಂಕಗಳನ್ನು ಪಡ್ಕೊಳ್ಬೇಡಿ. ಬೇರೆ ಸುಲಭ ಇರುವ ಅಧ್ಯಾಯಗಳಿಂದ ಪಡೆದುಕೊಳ್ಳುವ ಅಂಕಗಳನ್ನು ಕಳ್ಕೊಳ್ಬೇಡಿ ಅಂತ ಹೇಳಿಕ್ಕೋಸ್ಕರ ಮಾತ್ರ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು ಮಾತು ಏನಂದರೆ, ಯಾರಿಗೆ 80ರಲ್ಲಿ 80 ಅಂಕಗಳನ್ನೇ ಪಡ್ಕೊಳ್ಬೇಕು ಅಂತ ತಯಾರಿ ಮಾಡ್ತೀರೋ ಅವರೆಲ್ಲರೂ ಎಲ್ಲ ಅಧ್ಯಾಯಗಳಿಗೆ ಈಕ್ವಲ್ ವೆಯ್ಟೇಜ್ ಕೊಟ್ಟು ಓದಬೇಕಾಗಿದ್ದು ಮಸ್ಟ್. ಉಳಿದವರು ಮಾತ್ರ ಎಲ್ಲ ಸುಲಭದ ಅಧ್ಯಾಯಗಳನ್ನು ಮೊದಲು ಮುಗಿಸಿಕೊಂಡು ಆಮೇಲೆ ಈ 2 ಓದಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಅಧ್ಯಾಯದಿಂದ ಒಟ್ಟು 3 ಪ್ರಶ್ನೆಗಳು 5 ಅಂಕಗಳದ್ದಾಗಿರ್ತದೆ. ಅದರಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಒಂದು ಪ್ರಶ್ನೆ ಫಿಕ್ಸ್ಡ್. ಅದೇ ಕ್ವೆಶ್ಚನ್ ನಂಬರ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸೆಕ್ಷನ್ನಿಂದ ಕೇಳುವಂಥದ್ದು. ಇದನ್ನು ಸರಿಯಾಗಿ ಕಲೀರಿ, ಪೂರ್ಣ 5 ಅಂಕಗಳು ನಿಮ್ಮದಾಗ್ತವೆ. ಇನ್ನು ಉಳಿದ 5 ಅಂಕಗಳ 2 ಪ್ರಶ್ನೆಗಳು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಪಾಯ್ಸಾನ್ ಡಿಸ್ಟ್ರಿಬ್ಯೂಷನ್ ಅಥವಾ ಹೈಪರ್ ಜೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ನದ್ದಾಗಿರ್ತದೆ. ಇನ್ನು ಮುಂದಿನ ಅಧ್ಯಾಯ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನಿಂದ 18 ಅಂಕಗಳಲ್ಲಿ 2 ಪ್ರಶ್ನೆಗಳು 5 ಅಂಕಗಳದ್ದಾಗಿರ್ತದೆ. ಈ ಅಧ್ಯಾಯದಿಂದ ಲಾರ್ಜ್ ಸ್ಯಾಂಪಲ್ ಟೆಸ್ಟ್ನ 4 ಟೆಸ್ಟ್ ಫಾರ್ ಮೀನ್, ಟೆಸ್ಟ್ ಫಾರ್ ಇಕ್ವಾಲಿಟಿ ಆಫ್ ಮೀನ್ಸ್, ಟೆಸ್ಟ್ ಫಾರ್ ಪ್ರಪೋರ್ಷನ್, ಟೆಸ್ಟ್ ಫಾರ್ ಇಕ್ವಾಲಿಟಿ ಆಫ್ ಪ್ರಪೋರ್ಷನ್ಸ್, ಅದೇ ಥರ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ನ 6 ಟೆಸ್ಟ್, ಒಟ್ಟಿಗೆ 10 ಟೆಸ್ಟ್ಗಳಿದೆ. ಅಂದರೆ ಲಾರ್ಜ್ ಸ್ಯಾಂಪಲ್ ಅಂದರೆ n≥30, ಆಮೇಲೆ n<30 ಇದ್ದರೆ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಆಗಿರ್ತದೆ. ಇದು ಯೂಶ್ವಲಿ ಸ್ಟೂಡೆಂಟ್ಸ್ ಹೆಡ್ಡಿಂಗ್ ಕೊಟ್ಟು ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳಿದರೆ ಸುಲಭವಾಗಿ ಉತ್ತರಿಸ್ತಾರೆ. ಆದರೆ ರ್ಯಾಂಡಮ್ ಆಗಿ ಕ್ವೆಶನ್ಸ್ ಅಂದರೆ ಪ್ರಶ್ನೆಗಳನ್ನು ಕೇಳಿದಾಗ ಈ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಆದ್ದರಿಂದ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಯಾವ ಟೆಸ್ಟದ್ದು ಅಂತ ಹೇಳಿ ಮೊದಲಿಗೆ ಮನದಟ್ಟು ಮಾಡಿಕೊಂಡು ಆಮೇಲೆ ಅದನ್ನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಅಧ್ಯಾಯ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ಇದರಿಂದ 5 ಅಂಕಗಳ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ಕಂಟ್ರೋಲ್ ಚಾರ್ಟ್ಸ್ನ ಲಿಮಿಟ್ಸ್ ಕ್ಯಾಲ್ಕುಲೇಟ್ ಮಾಡುವಂಥ ಪ್ರಶ್ನೆಗಳನ್ನೇ ಕೇಳೋದು. ಇದರಲ್ಲಿ ಗ್ರಾಫ್ ಉಪಯೋಗಿಸಿ ಚಾರ್ಟ್ ಮಾಡಲಿಕ್ಕೆ ಇರೋದಿಲ್ಲ. ಇದರಲ್ಲಿ 4 ಟೈಪ್ ಇದ್ದು ಚಾರ್ಟ್ಸ್ ಇದೆ. ಒಂದು X-ಬಾರ್ ಚಾರ್ಟ್, R ಚಾರ್ಟ್, NP ಚಾರ್ಟ್ ಮತ್ತು C ಚಾರ್ಟ್ ಅಂತ ಹೇಳಿ. ಸೊ 4 ರೀತಿಯ ಚಾರ್ಟ್ನಲ್ಲಿ ಸ್ಟ್ಯಾಂಡರ್ಡ್ಸ್ ನೋನ್ ಮತ್ತು ಅನ್ನೋನ್ ಕೇಸಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆಯು ಸುಲಭದ್ದೇ ಆಗಿರ್ತದೆ. ಸರಿಯಾಗಿ ಓದಿದರೆ ಈ 5 ಅಂಕಗಳು ಕೂಡ ನಿಮ್ಮದಾಗ್ತವೆ. ಇನ್ನು ಕೊನೆಯ ಅಧ್ಯಾಯ ಆಪರೇಷನ್ಸ್ ರಿಸರ್ಚ್ನಿಂದ ಒಟ್ಟು 21 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಇದರಲ್ಲಿ 5 ಟಾಪಿಕ್ಸ್ ಇದೆಯಲ್ಲ, ಒಂದು LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್,
ಎರಡನೇದಾಗಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಗೇಮ್ ಥಿಯರಿ, ಇನ್ವೆಂಟರಿ ಥಿಯರಿ, ರೀಪ್ಲೇಸ್ಮೆಂಟ್ ಥಿಯರಿ ಅಂತ ಹೇಳಿ ಒಂದು 5 ಟಾಪಿಕ್ನಿಂದ 5 ಅಂಕಗಳ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ LPPಯ ಒಂದು ಗ್ರಾಫ್ ಬೇಸ್ಡ್ ಕ್ವೆಶನ್ ಅದೊಂದು ಫಿಕ್ಸ್ಡ್. ಆಮೇಲೆ ಉಳಿದ 4 ಟಾಪಿಕ್ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಗೇಮ್ ಥಿಯರಿ, ಇನ್ವೆಂಟರಿ ಥಿಯರಿ, ರೀಪ್ಲೇಸ್ಮೆಂಟ್ ಥಿಯರಿಯಿಂದ ಒಟ್ಟು 2 ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಟೋಟಲಿ 3 ಕ್ವೆಶನ್ಸ್, 3 ಪ್ರಶ್ನೆಗಳನ್ನು ಕೇಳ್ತಾರೆ. ಇದಿಷ್ಟು ಯಾವ್ಯಾವ ಅಧ್ಯಾಯದಿಂದ ಯಾವ ರೀತಿಯ 5 ಮತ್ತು 10 ಅಂಕಗಳ ಕ್ವೆಶನ್ಸನ್ನು ಕೇಳ್ತಾರೆ ಅನ್ನುವ ಬಗ್ಗೆ ಮತ್ತೊಮ್ಮೆ ನಾನು ಹೇಳಲೇಬೇಕಾದಂಥ ವಿಷಯ ಅಂದರೆ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಪ್ರಶ್ನೆಗಳಿಗೆ ವೈಡ್ ಅಪಾರ್ಚುನಿಟಿ ಇರೋದ್ರಿಂದ ಯಾವ ಪ್ರಶ್ನೆಗಳನ್ನು ಬೇಕಾದರೂ ಕೇಳ್ಬೋದು. ಸೊ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ್ರೆ ನೀವು ಯಾವ ರೀತಿ ಪ್ರಿಪೇರ್ ಮಾಡಬೇಕಂದ್ರೆ, ಕ್ವೆಶನ್ ಬ್ಯಾಂಕನ್ನು ನೋಡಿ ಪ್ರಿಪೇರ್ ಆಗಿ. ಅದರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಅದರಿಂದಲೇ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರೀವಿಯಸ್ ಇಯರ್ನ ಒಂದು 10 ಕ್ವೆಶನ್ ಪೇಪರನ್ನು ನೋಡಿದರೆ ನಿಮಗೆ ಯಾವ ಥರ ಈ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿಗೆ ಪ್ರಿಪೇರ್ ಆಗಬೇಕು ಅಂಥೇಳಿ ನಿಮಗೆ ಒಂದು ಐಡಿಯಾ ಸಿಗ್ತದೆ. ಮತ್ತೊಂದು ಕಿವಿ ಮಾತು ಮಕ್ಕಳೇ, ಬರೆದ ಆನ್ಸರ್ಗಳನ್ನು ಮತ್ತೊಮ್ಮೆ ಓದಿ, ಕ್ವೆಶನ್ ನಂಬರ್ ಸರಿಯಾಗಿ ಬರೆದಿದ್ದೀರಾ ಅಂತ ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಡೆಫಿನಿಷನನ್ನು ಕೇಳಿದರೆ ಅದರ ಮೀನಿಂಗ್ ಬರೀಲಿಕ್ಕೆ ಹೋಗಬೇಡಿ, ಎಕ್ಸಾಕ್ಟ್ ಡೆಫಿನಿಷನನ್ನು ಮಾತ್ರ ಬರೀರಿ. ಇಂತಹ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆಯೂ ನೀವು ಸರಿಯಾಗಿ ಗಮನ ಹರಿಸಿದರೆ ಮಾತ್ರ ನೀವು ಪೂರ್ಣ ಅಂಕಗಳನ್ನು ಪಡ್ಕೊಳ್ಳುವಲ್ಲಿ ಖಂಡಿತ ಯಶಸ್ವಿ ಆಗ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಮತ್ತೊಂದು ವಿಷಯ ಏನಂದರೆ, ವೆಬ್ಸೈಟ್ನಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ವ್ಯಾಲ್ಯೂಯೇಷನನ್ನು ಯಾವ ಥರ ಮಾಡ್ತಾರೆ, ಯಾವ್ಯಾವ ಸ್ಟೆಪ್ಪಿಗೆ ಹೇಗೆ ಮಾರ್ಕ್ಸ್ ನೀಡ್ತಾರೆ ಅಂತ ಹೇಳುವ ಬಗ್ಗೆ ನಿಮಗೆ ವೆಬ್ಸೈಟ್ನಲ್ಲಿ ಸಿಗ್ತದೆ. ಅದನ್ನು ಕೂಡ ನೋಡ್ಕೊಳ್ಳಿ. ಆಮೇಲೆ ವಿದ್ಯಾರ್ಥಿಗಳೇ, ಸಾಧ್ಯ ಆದಷ್ಟು ನಿಮ್ಮ ಆನ್ಸರ್ಗಳು, ನಿಮ್ಮ ಪ್ರೆಸೆಂಟೇಷನ್ ನೀಟಾಗಿರಲಿ. ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ಸ್ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಅನ್ನುವಂಥದ್ದು ಪ್ರತಿ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವಪೂರ್ಣ ಘಟ್ಟ. ಇಲ್ಲಿಂದ ನಿಮಗೆ 100 ದಾರಿಗಳು ತೆರೆದುಕೊಳ್ತವೆ. ನಿಮ್ಮ ಕನಸಿನ ಗುರಿಯೆಡೆಗೆ ಸಾಗಬೇಕಾದ್ರೆ ಕಠಿಣ ಶ್ರಮ, ಶ್ರದ್ಧೆ ಅಗತ್ಯ. ಆದ್ದರಿಂದ ಮಕ್ಕಳೇ, ಒಂದು ನಿಗದಿತ ವೇಳಾಪಟ್ಟಿಯನ್ನು ತಯಾರಿಸ್ಕೊಳ್ಳಿ. ಪ್ರತಿ ಘಳಿಗೆ ಕೂಡ ವೇಳಾಪಟ್ಟಿ ಅಂತಲೇ ವರ್ತಿಸಿ. ಯಾಕೆಂತ ಹೇಳಿದರೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರೆ. ಇನ್ನೂ ಚೆನ್ನಾಗಿ ಓದಬಹುದಿತ್ತಲ್ಲ ಅಂಥೇಳಿ ಆಮೇಲೆ ಪಶ್ಚಾತ್ತಾಪ ಆಗದೇ ಇರಲಿ ಅಂಥೇಳಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಏಕಾಗ್ರತೆಯಿಂದ ಓದಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿ 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಗಳನ್ನು ಬರೆಯುತ್ತಿರುವ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಹಾರೈಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಪರೀಕ್ಷಾ ಸಂಭ್ರಮ, ಪರೀಕ್ಷಾ ಸಂಭ್ರಮ. ಇದುವರೆಗೆ ಪರೀಕ್ಷಾ ಸಂಭ್ರಮ ದ್ವಿತೀಯ PUC ಪರೀಕ್ಷಾ ಪೂರ್ವ ಸಿದ್ಧತಾ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಭಾಗವಹಿಸಿದ ವಿಷಯ ಪರಿಣಿತರು SDM ಪದವಿ ಪೂರ್ವ ಕಾಲೇಜಿನ ಸಂಖ್ಯಾಶಾಸ್ತ್ರ ಉಪನ್ಯಾಸಕಿ ಅಮೃತಾ ಎನ್ ಅವರು. ಸಹಯೋಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು, ಉಜಿರೆ. ಬನ್ನಿ ಕೇಳಿ ಪರೀಕ್ಷಾ ಸಂಭ್ರಮ.